ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ಇವತ್ತಿನ ಈ ವಿಶೇಷ ಚರ್ಚೆಯಲ್ಲಿ ನಾವು ಮಕರ ರಾಶಿಯ ಜಾತಕದ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮುಂಬರುವ ಏಪ್ರಿಲ್ 28, 29 ಮತ್ತು 30 ಈ 3 ದಿನಗಳ ಕಾಲಘಟ್ಟದಲ್ಲಿ ಮಕರ ರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಘಟನೆಗಳ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿಪಡುತ್ತೀರಿ. ಇದು ಕೇವಲ ಪ್ರದರ್ಶನಕ್ಕಾಗಿ ಮಾಡುತ್ತಿರುವ ವಿಡಿಯೋ ಅಲ್ಲ ಅಥವಾ ಮನರಂಜನೆ ನೀಡಲು ಸೃಷ್ಟಿಸಿದ ಶಬ್ದಗಳಲ್ಲ. ಇದು ಪೂರ್ಣವಾಗಿ 100ಕ್ಕೆ 100ರಷ್ಟು ನೈಜವಾದ ಜ್ಯೋತಿಷ್ಯಶಾಸ್ತ್ರದ ವಿಶ್ಲೇಷಣೆಯಾಗಿದೆ. ಒಬ್ಬ ಮನುಷ್ಯನ ಜೀವನದ ಹಾದಿಯು ಪೂರ್ತಿಯಾಗಿ ಬದಲಾಗಲು ಸಾಧ್ಯವೇ ಅಥವಾ ಇಲ್ಲವೇ? ಒಂದು ವೇಳೆ ಬದಲಾವಣೆಯ ಹಾದಿ ಆರಂಭವಾದರೆ ಅದು ಯಾವ ರೀತಿ ಇರುತ್ತದೆ? ಅಂತಹ ಮಹತ್ವದ ಬದಲಾವಣೆಯು ಯಾವ ಲಕ್ಷಣಗಳೊಂದಿಗೆ ಅಥವಾ ಯಾವ ಚಿಹ್ನೆಗಳೊಂದಿಗೆ ತನ್ನ ಪಯಣವನ್ನು ಶುರುಮಾಡುತ್ತದೆ? ಇಂದಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ಆಯಾಮಗಳನ್ನು ನಿಮಗೆ ಅತ್ಯಂತ ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಈ 4 ದಿನಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಆಶ್ಚರ್ಯಕರ ಸಂಗತಿಗಳನ್ನು ಅರಿತಾಗ ನೀವು ಖಂಡಿತವಾಗಿಯೂ ಬೆರಗಾಗುತ್ತೀರಿ. ಈಗ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ನೀವು, ಇಲ್ಲಿಯವರೆಗೆ ನೀವು ಸವೆಸಿ ಬಂದ ಹಾದಿ ಅಥವಾ ನಿಮ್ಮ ಭೂತಕಾಲವನ್ನು ಒಮ್ಮೆ ಮೆಲುಕು ಹಾಕಿದರೆ ನಿಮ್ಮ ಕಣ್ಣುಗಳಿಂದ ಅರಿಯದೆಯೇ ಕಣ್ಣೀರು ಸುರಿಯುತ್ತದೆ ಎಂದು ನಾನು ಅತೀವವಾದ ವಿಶ್ವಾಸದಿಂದ ಹೇಳಬಲ್ಲೆ. ತುಂಬಾ ದೀರ್ಘಕಾಲದಿಂದ ನಿಮ್ಮ ಎದೆಯ ಆಳದಲ್ಲಿ ಅಡಗಿಸಿಟ್ಟಿರುವ ನೋವುಗಳು, ಯಾತನೆಗಳು ಮತ್ತು ಸಂಕಟಗಳು, ಅಷ್ಟೇ ಅಲ್ಲದೆ ನೀವು ಯಾರಿಗೂ ವಿವರಿಸಲಾಗದಂತಹ ಮೌನವಾದ ಕಷ್ಟಗಳು ನಿಮ್ಮ ಮನಸ್ಸನ್ನು ಅತೀವವಾಗಿ ಭಾರವಾಗಿಸಿವೆ. ಆದರೆ ಇಂದಿನಿಂದ ಆ ಎಲ್ಲಾ ಮಾನಸಿಕ ಒತ್ತಡ ಅಥವಾ ಹೊರೆಯೂ ಹಂತವಾಗಿ ಕಮ್ಮಿಯಾಗುತ್ತಾ ಹೋಗುತ್ತದೆ ಎಂದು ನಾನು ಭರವಸೆ ನೀಡಬಲ್ಲೆ. ಆದ್ದರಿಂದ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಆರಂಭದಿಂದ ಅಂತ್ಯದವರೆಗೂ ಅತೀ ಹೆಚ್ಚಿನ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಅತೀ ನಿರ್ಣಾಯಕ ವಿಚಾರಗಳು ವಿಡಿಯೋದ ಕೊನೆಯ ಭಾಗದಲ್ಲಿ ಅಡಗಿವೆ. ಈ ಮಾಹಿತಿಯ ವಿವರಣೆಗೆ ಹೋಗುವ ಮೊದಲು, ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಇನ್ನೂ ಚಂದಾದಾರರಾಗಿಲ್ಲದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ಬೆಲ್ ಗುರುತಿನ ಮೇಲೆ ಒತ್ತಿರಿ. ಆಗ ನಾವು ನೀಡುವ ಪ್ರತಿಯೊಂದು ವಿಡಿಯೋ ಮಾಹಿತಿಯೂ ನಿಮಗೆ ಅಧಿಸೂಚನೆಯ ನೋಟಿಫಿಕೇಶನ್ ರೂಪದಲ್ಲಿ ತಲುಪುತ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಶ್ರದ್ಧೆಯಿಂದ ಬರೆಯಿರಿ. ನಿಮ್ಮ ಎಲ್ಲಾ ಕಷ್ಟಕಾರ್ಪಣ್ಯಗಳನ್ನು ದೂರ ಮಾಡುವ ಶಕ್ತಿಯು ಆ ಓಂ ನಮಃ ಶಿವಾಯ ಎಂಬ ಮಂತ್ರದಲ್ಲಿದೆ ಮತ್ತು ಅದು ನಿಮಗೆ ಖಂಡಿತವಾಗಿಯೂ ಯಶಸ್ಸನ್ನು ತಂದುಕೊಡುತ್ತದೆ. ನೀವು ನೀಡುವ ಒಂದು ಲೈಕ್ ಈ ವಿಡಿಯೋವನ್ನು ಇನ್ನೂ ಹೆಚ್ಚಿನ ಮಕರ ರಾಶಿಯ ಹಿತೈಷಿಗಳಿಗೆ ತಲುಪಿಸಲು ನೆರವಾಗುತ್ತದೆ. ಅಷ್ಟೇ ಅಲ್ಲದೆ ಇದು ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಒಂದು ರೀತಿಯ ಪ್ರೇರಣೆ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ. ಈಗ ನೀವು ಸಂಪೂರ್ಣವಾದ ಏಕಾಗ್ರತೆಯಿಂದ ಇದನ್ನು ಆಲಿಸಿ, ಏಕೆಂದರೆ ಇದು 100ಕ್ಕೆ 100ರಷ್ಟು ಜ್ಯೋತಿಷ್ಯಶಾಸ್ತ್ರದ ಆಧಾರದ ಮೇಲೆ ಸಿದ್ಧಪಡಿಸಿದ ಮಾಹಿತಿಯಾಗಿದೆ. ವಾಸ್ತವದಲ್ಲಿ ನೀವು ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ, ಯಾರನ್ನೂ ಎಷ್ಟೇ ಗಾಢವಾಗಿ ಪ್ರೀತಿಸಿದರೂ ಅಥವಾ ನೀವು ಎಷ್ಟೇ ಅರ್ಪಣಾ ಮನೋಭಾವ ತೋರಿಸಿದರೂ ಸಹ ನಿಮಗೆ ಸಿಗಬೇಕಾದ ಫಲಿತಾಂಶಗಳು ಸಿಕ್ಕಿಲ್ಲದಿರಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಅಸಮರ್ಥತೆಯಲ್ಲ ಅಥವಾ ನಿಮ್ಮ ದೌರ್ಬಲ್ಯವೂ ಅಲ್ಲ. ಇದು ಗ್ರಹಗತಿಗಳು ನಿಮಗೆ ಒಡ್ಡಿದ ಒಂದು ಕಠಿಣವಾದ ಪರೀಕ್ಷೆಯಾಗಿದೆ. ವಿಶೇಷವಾಗಿ ಶನಿದೇವನು ಈ ಮಕರ ರಾಶಿಯವರಿಗೆ ಅತ್ಯಂತ ಬಿಗಿಯಾದ ಅಗ್ನಿಪರೀಕ್ಷೆಯನ್ನು ನೀಡಿದ್ದಾನೆ. ನಿಮ್ಮ ತಾಳ್ಮೆ, ನಿಮ್ಮ ಸಹನಶಕ್ತಿ, ನಿಮ್ಮ ಕೆಲಸದ ಮೇಲಿರುವ ಶ್ರದ್ಧೆ ಮತ್ತು ನಿಮ್ಮ ತ್ಯಾಗ, ಇವೆಲ್ಲವನ್ನೂ ಗ್ರಹಗಳು ಸರಿಯಾಗಿ ತೂಗಿ ನೋಡಿವೆ. ನೀವು ಯಾರೂ ಇಲ್ಲದ ಸಮಯದಲ್ಲಿ ಒಂಟಿಯಾಗಿ ಕಣ್ಣೀರು ಹಾಕಿದ ಅದೆಷ್ಟೋ ರಾತ್ರಿಗಳಿವೆ. ಯಾರಿಗೂ ಹೇಳಲಾಗದಂತಹ ಗೂಢವಾದ ದುಃಖಗಳು ನಿಮ್ಮನ್ನು ಕಾಡಿವೆ. ನಿಮ್ಮ ಕಣ್ಣೀರನ್ನು ಒರೆಸಲು ಯಾರೂ ಇಲ್ಲದೆ ನೀವೇ ಅದನ್ನು ನೋಡುತ್ತಿದ್ದ ಸಂದರ್ಭಗಳು ಎದುರಾಗಿವೆ. ಆದರೆ ನೀವು ಎಂತಹ ಕಷ್ಟದಲ್ಲೂ ಸಹ ಧರ್ಮದ ಹಾದಿಯನ್ನು ಬಿಡಲಿಲ್ಲ ಅಥವಾ ತಪ್ಪುದಾರಿಯಲ್ಲಿ ನಡೆಯಲಿಲ್ಲ. ಅದಕ್ಕಾಗಿಯೇ ಈಗ ನಿಮ್ಮ ಕಾಲಚಕ್ರ ಅಥವಾ ವಿಧಿಯು ಸರಿಯಾದ ದಿಕ್ಕಿನಲ್ಲಿ ತಿರುಗುತ್ತಿದೆ. ಈ ಏಪ್ರಿಲ್ 28ನೇ ತಾರೀಖಿನಿಂದ ನಿಮ್ಮ ಜನ್ಮನಕ್ಷತ್ರದ ಮೇಲೆ ಇದುವರೆಗೆ ಇದ್ದಂತಹ ಭಾರಿ ಪ್ರಮಾಣದ ನಕಾರಾತ್ಮಕ ಪ್ರಭಾವವು ಸಂಪೂರ್ಣವಾಗಿ ದೂರವಾಗಲಿದೆ. ಗ್ರಹಗಳ ಬಲವು ಈಗ ನಿಮ್ಮ ರಾಶಿಚಕ್ರದ ಮೇಲೆ ಸ್ಥಿರವಾಗಿ ನಿಲ್ಲಲಿದೆ. ಇದರ ನೈಜ ಅರ್ಥವೇನೆಂದರೆ, ಇಲ್ಲಿಯವರೆಗೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಉಂಟುಮಾಡುತ್ತಿದ್ದ ನಕಾರಾತ್ಮಕ ಶಕ್ತಿಗಳು ಈಗ ದುರ್ಬಲಗೊಳ್ಳಲಿವೆ. ನಿಮ್ಮನ್ನು ದೀರ್ಘಕಾಲದಿಂದ ಕೀಳಾಗಿ ಕಂಡವರು ಅಥವಾ ನಿಮ್ಮನ್ನು ಹೀಯಾಳಿಸಿದವರು ಈಗ ಮೌನಕ್ಕೆ ಶರಣಾಗುತ್ತಾರೆ. ನಿಮ್ಮ ಮಾತುಗಳನ್ನು ಯಾರು ನಂಬುತ್ತಿರಲಿಲ್ಲವೋ ಅಂತಹವರೇ ಈಗ ಅನಿವಾರ್ಯವಾಗಿ ನಿಮ್ಮ ಸಹಾಯಕ್ಕಾಗಿ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಅದೃಷ್ಟದ ಚಕ್ರ ತಿರುಗುವುದು ಎಂದರೆ ಇದ್ದಕ್ಕಿದ್ದಂತೆ ಕೋಟ್ಯಧೀಶರಾಗುವುದು ಎಂದಲ್ಲ. ಬದಲಾಗಿ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ತಾರ್ಕಿಕವಾದ ಉತ್ತರ ಸಿಗಲಿದೆ. ನೀವು ಬದುಕಿನಲ್ಲಿ ಸೋತಿದ್ದೀರಿ ಎಂದು ಭಾವಿಸುವ ಪ್ರತಿಕ್ಷಣದಲ್ಲೂ ವಾಸ್ತವದಲ್ಲಿ ವಿಧಿಯು ನಿಮ್ಮ ಮುಂದಿನ ದೊಡ್ಡ ಜಯಕ್ಕಾಗಿ ಸಿದ್ಧತೆಯನ್ನು ಪೂರ್ಣಗೊಳಿಸಿರುತ್ತದೆ.
ಒಂದು ಬಿರುಗಾಳಿಯಂತೆ ನಿಮ್ಮ ಕಿವಿಗೆ ಬರುವ ಸುದ್ದಿಯು ಆರಂಭದಲ್ಲಿ ನಿಮಗೆ ಆಘಾತವನ್ನು ನೀಡಬಹುದು ಎಂದು ನೀವು ಭಾವಿಸಬಹುದು. ಆದರೆ ಬಿರುಗಾಳಿ ಎಂದರೆ ಯಾವಾಗಲೂ ವಿನಾಶ ಮಾತ್ರವಲ್ಲ, ಬಿರುಗಾಳಿ ಎಂದರೆ ನಿಂತು ಹೋಗಿದ್ದ ಗಾಳಿಯ ಶಕ್ತಿಯು ಶುದ್ಧೀಕರಣಕ್ಕಾಗಿ ಚಲನೆಗೆ ಬಂದಿದೆ ಎಂದರ್ಥ. ಮಕರ ರಾಶಿಯವರ ಜೀವನಕ್ಕೆ ಬರಲಿರುವ ಈ ಸುದ್ದಿಯು ನೀವು ಊಹಿಸಲೂ ಸಾಧ್ಯವಾಗದಂತಹ ಎತ್ತರದಲ್ಲಿರುತ್ತದೆ. ಅದು ನೀವು ನಿರೀಕ್ಷಿಸಿದ ರೂಪದಲ್ಲಾಗಲಿ ಅಥವಾ ನೀವು ಅಂದುಕೊಂಡ ಶೈಲಿಯಲ್ಲಾಗಲಿ ಬರುವುದಿಲ್ಲ. ಆದರೆ ಆ ಸುದ್ದಿಯು ನಿಮ್ಮ ಮುಂದಿನ ಜೀವನಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಈ ವರ್ತಮಾನವನ್ನು ಕೇಳಿದ ಕ್ಷಣದಲ್ಲಿ ನಿಮ್ಮ ಕೈಗಳು ನಡುಗಬಹುದು, ಧ್ವನಿಯು ನಿಂತು ಹೋದಂತೆ ಭಾಸವಾಗಬಹುದು ಮತ್ತು ಭೂತಕಾಲದ ಎಲ್ಲಾ ಕಹಿ ನೆನಪುಗಳು ಒಮ್ಮೆಲೆ ಕಣ್ಮುಂದೆ ಬಂದು ಹೋಗುತ್ತವೆ. ಇದು ಸಂತೋಷದ ಸುದ್ದಿಯೋ ಅಥವಾ ಎಚ್ಚರಿಕೆಯೋ ಎಂದು ನಿಮಗೆ ಸಂಶಯ ಬರಬಹುದು. ಆದರೆ ಕೆಲವು ಗಂಟೆಗಳು ಅಥವಾ ದಿನಗಳ ನಂತರ ನಿಮಗೆ ಅರ್ಥವಾಗುತ್ತದೆ. ಒಂದು ವೇಳೆ ಇದು ಇಂದು ಸಂಭವಿಸದಿದ್ದರೆ ನಾನು ದೀರ್ಘಕಾಲದವರೆಗೆ ತಪ್ಪು ಹಾದಿಯಲ್ಲೇ ಇರುತ್ತಿದ್ದೆ ಎಂದು. ಈ ಸುದ್ದಿಯು ಒಂದು ಫೋನ್ ಕರೆಯ ಮೂಲಕ ಬರಬಹುದು ಅಥವಾ ಸಂದೇಶದ ಮೂಲಕ ನಿಮ್ಮನ್ನು ತಲುಪಬಹುದು. ಇನ್ನು ಕೆಲವು ಮಕರ ರಾಶಿಯವರಿಗೆ ದೀರ್ಘಕಾಲದಿಂದ ಮುಚ್ಚಲ್ಪಟ್ಟಿದ್ದ ಹಳೆಯ ಮಾದರಿಯ ಬಾಗಿಲುಗಳು ಅಥವಾ ಅವಕಾಶಗಳು ಹಠಾತ್ತನೆ ತೆರೆದುಕೊಳ್ಳಲಿವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಆ ಒಂದು ಮಹತ್ತರ ಅವಕಾಶ ನಿಮ್ಮ ಕೈ ಸೇರಬಹುದು. ಈ ಸುದ್ದಿಯು ನಿಮ್ಮ ಜೀವನವನ್ನು 2 ಭಾಗಗಳಾಗಿ ವಿಂಗಡಿಸುತ್ತದೆ. ಈ ಬದಲಾವಣೆಯು ಭಯದ ಸಂಕೇತವಲ್ಲ, ಬದಲಾಗಿ ಒಂದು ಹೊಸ ಚೈತನ್ಯದ ಲಕ್ಷಣವಾಗಿದೆ. ಇದೀಗ ನಿಮ್ಮ ಮಕರ ರಾಶಿಯ ಮನೆಯ ವಾತಾವರಣದಲ್ಲಿ ಒಂದು ವಿಶಿಷ್ಟವಾದ ಪಲ್ಲಟ ಆರಂಭವಾಗಿದೆ. ನೀವು ಒಬ್ಬರೇ ಕುಳಿತಿದ್ದರೂ ಸಹ ನಿಮ್ಮ ಪಕ್ಕದಲ್ಲಿ ಯಾರೋ ಇದ್ದಾರೆ ಎಂಬ ಬಲವಾದ ಅನುಭವ ನಿಮಗಾಗಬಹುದು. ಅಸ್ಪಷ್ಟವಾದ ಅಥವಾ ವಿಚಿತ್ರವಾದ ಕನಸುಗಳು ನಿಮ್ಮನ್ನು ಕಾಡಬಹುದು, ಅಥವಾ ಮನೆಯ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ಯಾರೋ ಚಲಿಸಿದಂತಹ ಭ್ರಮೆಯಾಗಬಹುದು. ಇದೆಲ್ಲವೂ ಕೇವಲ ನಿಮ್ಮ ಮನಸ್ಸಿನ ಕಲ್ಪನೆಯಲ್ಲ ಅಥವಾ ಇದು ಯಾವುದೇ ಕೆಟ್ಟ ಶಕ್ತಿಯೂ ಅಲ್ಲ. ಇದು ನಿಮ್ಮನ್ನು ಕಾಪಾಡಲು ನಿಮ್ಮ ಮೇಲೆ ಸದಾ ದೃಷ್ಟಿಯಿಟ್ಟಿರುವ ದೈವಿಕ ಶಕ್ತಿಯಾಗಿದೆ. ನಿಮ್ಮ ಮನೆಯಲ್ಲಿ ಇಂತಹ ಬದಲಾವಣೆಗಳು ಯಾಕೆ ನಡೆಯುತ್ತಿವೆ ಎಂದು ನೀವು ಗೊಂದಲಕ್ಕೊಳಗಾಗಬಹುದು. ಆದರೆ ಒಂದು ಒಳ್ಳೆಯ ವಿಷಯ ಅಥವಾ ಶುಭಘಟನೆ ನಡೆಯುವ ಮೊದಲು ಶಕ್ತಿಗಳು ಅಂತಹ ಚಲನೆಯನ್ನು ಉಂಟುಮಾಡುತ್ತವೆ. ಇಷ್ಟು ದಿನ ನಿಮ್ಮ ಕಷ್ಟಗಳನ್ನು ಗಮನಿಸುತ್ತಿದ್ದ ಆ ದೈವಿಕ ಶಕ್ತಿಯು ಈಗ ನಿಮಗೆ ಸಹಾಯ ಹಸ್ತ ನೀಡಲು ಹತ್ತಿರ ಬಂದಿದೆ. ಈ ದೈವಿಕ ಬಲವು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೊಡೆದೋಡಿಸುತ್ತದೆ ಮತ್ತು ನಿಮ್ಮ ಮೇಲಿರುವ ದೃಷ್ಟಿದೋಷಗಳನ್ನು ಅಳಿಸಿಹಾಕುತ್ತದೆ. ಅದಕ್ಕಾಗಿಯೇ ಕೆಲವು ಹಳೆಯ ವಸ್ತುಗಳು ಮುರಿಯಬಹುದು ಅಥವಾ ಕೆಲವು ಅನಗತ್ಯ ಸಂಬಂಧಗಳು ಕಳಚಿಕೊಳ್ಳಬಹುದು. ನಿಮ್ಮ ಹಳೆಯ ಕೆಟ್ಟ ಅಭ್ಯಾಸಗಳು ಕೂಡ ನಿಮ್ಮನ್ನು ಬಿಟ್ಟು ಹೋಗಬಹುದು. ಇವೆಲ್ಲವೂ ನಷ್ಟದ ಸಂಕೇತಗಳಲ್ಲ, ಇದು ನಿಮ್ಮ ಬದುಕಿನ ಶುದ್ಧೀಕರಣದ ಪ್ರಕ್ರಿಯೆಯಾಗಿದೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಭಯ ಅಥವಾ ಆತಂಕಕ್ಕೆ ಒಳಗಾಗಬೇಡಿ. ಶಾಂತವಾಗಿ ಸನ್ನಿವೇಶಗಳನ್ನು ಗಮನಿಸಿ. ನಿಮ್ಮ ಜೀವನದಿಂದ ಹೊರಗೆ ಹೋಗುತ್ತಿರುವ ಯಾವುದೇ ವಿಷಯವು ವಾಸ್ತವದಲ್ಲಿ ನಿಮ್ಮ ಬೆಳವಣಿಗೆಗೆ ಅಡಚಣೆಯಾಗಿದ್ದ ಕಾರಣದಿಂದಲೇ ಅದು ದೂರವಾಗುತ್ತಿದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಮ ಎಂಬ ಅಕ್ಷರವು ಒಂದು ದೊಡ್ಡ ಕಾಕತಾಳೀಯವಾಗಿ ಬರಲಿದೆ. ಇದರ ಅರ್ಥವೇನೆಂದರೆ ಈ ಅಕ್ಷರದ ವ್ಯಕ್ತಿಯು ನಿಮ್ಮ ಭೂತಕಾಲ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿರುತ್ತಾರೆ. ಈ ಹಿಂದೆ ನೀವು ಅವರ ಮೇಲೆ ನಂಬಿಕೆ ಇಟ್ಟಿದ್ದರೂ ಅವರ ಮಾತುಗಳನ್ನು ಸರಿಯಾಗಿ ಗಮನಿಸಿರಲಿಲ್ಲ. ಆದರೆ ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಗಾಯವನ್ನು ಅಥವಾ ಪ್ರಭಾವವನ್ನು ಬಿಟ್ಟಿರುತ್ತವೆ, ಏಕೆಂದರೆ ಅವರು ಹೇಳುವ ಸತ್ಯವೂ ಕಹಿಯಾಗಿರುತ್ತದೆ. ಈ ವ್ಯಕ್ತಿಯು ನಿಮಗೆ ಕೇವಲ ಸಲಹೆ ನೀಡಲು ಬರುವುದಿಲ್ಲ ಅಥವಾ ಸುಮ್ಮನೆ ನಿಮ್ಮ ತಪ್ಪುಗಳನ್ನು ಎಣಿಸಲು ಬರುವುದಿಲ್ಲ. ಬದಲಾಗಿ ಅವರು ಒಂದು ನಿರ್ದಿಷ್ಟ ವಿಚಾರವನ್ನು ನಿಮ್ಮ ಮುಂದೆ ಇಡುತ್ತಾರೆ. ತಪ್ಪು ಹಾದಿಯಲ್ಲಿ ಸಾಗುತ್ತಿದ್ದ ನಿಮ್ಮಲ್ಲಿ ಕೆಲವರು ಈ ವ್ಯಕ್ತಿಯಿಂದಾಗಿ ಅಸಲಿ ಸತ್ಯವನ್ನು ಅರಿಯಬಹುದು. ಈ ವ್ಯಕ್ತಿಯ ಕಾರಣದಿಂದಲೇ ಸುಳ್ಳಿನ ಗೋಡೆಗಳು ಕುಸಿಯುತ್ತವೆ. ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಕಾಯಂ ಆಗಿ ಇರದಿದ್ದರೂ ಸಹ ಅವರು ಮಾಡಿದ ಒಂದು ಕೆಲಸ ಅಥವಾ ಹೇಳಿದ ಒಂದು ಮಾತು ನಿಮ್ಮ ಜೀವನವನ್ನೇ ಬದಲಿಸುತ್ತದೆ. ಅವರು ನಿಮ್ಮಿಂದ ದೂರ ಹೋದರೂ ಸಹ ನಿಮ್ಮ ಜೀವನದಲ್ಲಿ ಅವರು ತಂದ ಬದಲಾವಣೆ ಶಾಶ್ವತವಾಗಿರುತ್ತದೆ. ನಿಮ್ಮ ಮನೆಗೆ ಕಾಲಿಡಲಿರುವ ಒಬ್ಬ ಹೊಸ ವ್ಯಕ್ತಿ ಈಗ ಬರುತ್ತಿದ್ದಾನೆ. ಇದರ ಬಗ್ಗೆ ಅತಿಯಾಗಿ ಯೋಚಿಸಬೇಡಿ. ಈ ವ್ಯಕ್ತಿಯು ನೀವು ಕಲ್ಪಿಸಿಕೊಳ್ಳದ ಸಮಯದಲ್ಲಿ ನಿಮ್ಮ ಮನೆಗೆ ಅತಿಥಿಯಾಗಿ ಬರಬಹುದು. ಅವರ ಬರುವಿಕೆಯು ಮೊದಲೇ ಯೋಜಿಸಿದಂತೆ ಇರುವುದಿಲ್ಲ, ಅದು ಅನಿರೀಕ್ಷಿತವಾಗಿ ಘಟಿಸುತ್ತದೆ. ಆದರೆ ಅವರು ಬರಲು ಒಂದು ಗಂಭೀರವಾದ ಉದ್ದೇಶವಿರುತ್ತದೆ. ಈ ವ್ಯಕ್ತಿಯು ನಿಮ್ಮ ಕುಟುಂಬಕ್ಕೆ ಸೇರಿದವರಾಗಿರಬಹುದು ಅಥವಾ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಯಾವುದೋ ಒಂದು ಪ್ರಮುಖ ವಿಷಯವನ್ನು ತಿಳಿಸಲು ಬರಬಹುದು. ಇದನ್ನು ಕೇಳಿದ ಕ್ಷಣದಲ್ಲಿ ನೀವು ಮೌನಕ್ಕೆ ಜಾರುತ್ತೀರಿ, ಏಕೆಂದರೆ ಅವರು ಹೇಳುವ ವಿಷಯವು ನೀವು ನಿರೀಕ್ಷಿಸಿದ ಹಾಗಿರುವುದಿಲ್ಲ, ಆದರೆ ಅದು ಅಷ್ಟೇ ಸತ್ಯವಾಗಿರುತ್ತದೆ. ಈ ವ್ಯಕ್ತಿ ಹೇಳುವ ವಿಷಯವು ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರವನ್ನೇ ಬದಲಿಸಿಬಿಡುತ್ತದೆ ಮತ್ತು ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತದೆ. ಅವರು ಸರಿಯಾದ ಸಮಯದಲ್ಲಿ ಬಂದಿದ್ದಾರೆ.
ಒಂದು ವೇಳೆ ಅವರು ಬರುವುದು ತಡವಾಗಿದ್ದರೆ ನೀವು ಹಾದಿ ತಪ್ಪುವ ಅಪಾಯವಿತ್ತು. ಅವರ ಆಗಮನವು ನಿಮಗೆ ಒಂದು ರೀತಿಯ ರಕ್ಷಣೆಯಾಗಿದೆ ಮತ್ತು ಅವರ ಮಾತುಗಳು ನಿಮಗೆ ಒಂದು ರೀತಿಯ ಮುನ್ನೆಚ್ಚರಿಕೆಯಾಗಿದೆ. ಇಂದಿನಿಂದ ನಿಮ್ಮ ಮನೆಯ ಒಟ್ಟಾರೆ ವಾತಾವರಣವು ಬದಲಾಗಲಿದೆ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಭಯವು ಕ್ರಮೇಣ ಕಡಿಮೆಯಾಗುತ್ತದೆ ಮತ್ತು ಅದೃಷ್ಟವು ನಿಧಾನವಾಗಿಯಾದರೂ ಖಂಡಿತವಾಗಿಯೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇಷ್ಟು ದಿನ ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಈಗ ಚಲನೆಗೆ ಬರಲಿವೆ. ಆದರೆ ಮಕರ ರಾಶಿಯವರು ಯಾವಾಗಲೂ ಒಂದು ವಿಷಯವನ್ನು ಆಳವಾಗಿ ಚಿಂತಿಸುತ್ತಾರೆ. ಅದೇನೆಂದರೆ, ನನಗೆ ಹಣ ಗಳಿಸುವ ಸಾಮರ್ಥ್ಯವಿದೆ, ಆದರೆ ಹಣ ನನ್ನ ಬಳಿ ಯಾಕೆ ಉಳಿಯುತ್ತಿಲ್ಲ ಎಂದು. ಬಂದ ಹಣ ಬಂದ ಹಾಗೆಯೇ ಖರ್ಚಾಗುವುದು ಅಥವಾ ಬರಬೇಕಾದ ಹಣವು ಮಧ್ಯದಲ್ಲೇ ನಿಂತು ಹೋಗುವುದು ನಿಮಗೆ ಅಭ್ಯಾಸವಾಗಿರಬಹುದು. ಇದು ಕೇವಲ ಕಾಕತಾಳೀಯವಲ್ಲ. ಈ ಹಿಂದೆ ನೀವು ಯಾರನ್ನೋ ಅತೀವವಾಗಿ ನಂಬಿ ಧನನಷ್ಟ ಅನುಭವಿಸಿರಬಹುದು, ಅಥವಾ ನೀವು ಯಾರಿಗೋ ಸಹಾಯ ಮಾಡಿ ಆ ಹಣವನ್ನು ಮರಳಿ ಪಡೆಯದೇ ಇರಬಹುದು. ನಿಮ್ಮ ಒಳ್ಳೆಯತನವೇ ನಿಮಗೆ ಹೊರೆಯಾಗಿ ಪರಿಣಮಿಸಿತ್ತು. ಏಪ್ರಿಲ್ 28ರ ನಂತರ ನಿಮ್ಮ ಈ ಹೊರೆಯು ನಿಧಾನವಾಗಿ ಇಳಿಯುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸಲು ಆರಂಭವಾಗುತ್ತದೆ ಮತ್ತು ಹಳೆಯ ಲಾಭದ ಯೋಗಗಳು ಪುನಃ ನೆನಪಿಗೆ ಬರುತ್ತವೆ. ಮರೆತು ಹೋಗಿದ್ದ ಕೆಲವು ಹಣಕಾಸಿನ ವಿಷಯಗಳು ಮರುಕಳಿಸಬಹುದು ಅಥವಾ ಅನಿರೀಕ್ಷಿತ ಕ್ಷಣದಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರಬಹುದು. ಇದು ನಿಮ್ಮನ್ನು ರಾತ್ರೋರಾತ್ರಿ ಶ್ರೀಮಂತರನ್ನಾಗಿ ಮಾಡದಿದ್ದರೂ ಸಹ ನಿಮ್ಮ ಉಸಿರಾಟವನ್ನೇ ನಿಲ್ಲಿಸಿದಂತಹ ಸಾಲದ ಭಯ ಅಥವಾ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡುತ್ತದೆ. ಇಲ್ಲಿಯವರೆಗೆ ನೀವು ಹಣದ ಚಿಂತನೆಯಲ್ಲೇ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದಿದ್ದೀರಿ. ಇಂದಿನಿಂದ ಆ ಒತ್ತಡವು ಕಡಿಮೆಯಾಗುತ್ತದೆ. ನೀವು ಹಣವನ್ನು ಬೆನ್ನಟ್ಟುವ ಹಂತ ಮುಗಿದು ಹಣವೇ ನಿಮ್ಮನ್ನು ಹುಡುಕಿಕೊಂಡು ಬರುವ ಕಾಲ ಆರಂಭವಾಗಲಿದೆ. ಆದರೆ ಒಂದು ಮುಖ್ಯವಾದ ವಿಷಯ ನೆನಪಿರಲಿ, ಈ ಹಂತದಲ್ಲಿ ನಿಮ್ಮ ಕೈ ಸೇರುವ ಹಣವನ್ನು ಅತಿಯಾದ ಭಯದಿಂದ ಬಚ್ಚಿಡಬೇಡಿ ಅಥವಾ ಅತಿಯಾದ ಗರ್ವದಿಂದ ಪೋಲು ಮಾಡಬೇಡಿ. ಅದನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ನಿಮ್ಮ ಅದೃಷ್ಟವು ಸ್ಥಿರವಾಗಿ ಉಳಿಯುತ್ತದೆ. ನಿಮಗೆ ಇಲ್ಲಿಯವರೆಗೆ ಯಾಕೆ ಸರಿಯಾದ ಮನ್ನಣೆ ಸಿಗಲಿಲ್ಲ? ಈಗ ಅದು ಯಾಕೆ ಬರತೊಡಗಿದೆ? ಮಕರ ರಾಶಿಯವರ ವೃತ್ತಿ ಬದುಕು ಎಂದಿಗೂ ಸರಳವಾಗಿ ಇರಲಿಲ್ಲ. ನಿಮಗಿಂತ ಕಡಿಮೆ ಕೆಲಸ ಮಾಡಿದವರು ನಿಮಗೆ ಗೊತ್ತಿಲ್ಲದಂತೆ ಮುಂದೆ ಹೋಗಿರಬಹುದು. ನಿಮಗಿಂತ ಕಡಿಮೆ ಅರ್ಹತೆ ಇದ್ದವರು ಹೆಚ್ಚಿನ ಪ್ರಶಂಸೆಯನ್ನು ಪಡೆದಿರಬಹುದು. ಇದು ನಿಮ್ಮ ದೌರ್ಬಲ್ಯವಲ್ಲ. ನೀವು ಮೌನವಾಗಿ ಕೆಲಸ ಮಾಡುವುದರಲ್ಲಿ ನಂಬಿಕೆ ಇಟ್ಟವರು. ನೀವು ಫಲಿತಾಂಶವನ್ನು ಬಯಸುತ್ತೀರಿ ಹೊರತು ಕೇವಲ ಪ್ರಚಾರವನ್ನಲ್ಲ. ಅದಕ್ಕಾಗಿಯೇ ನಿಮ್ಮ ಅಸಲಿ ಮೌಲ್ಯವು ಒಂದು ಗುಟ್ಟಾಗಿ ಉಳಿದಿತ್ತು. ಆದರೆ ಏಪ್ರಿಲ್ 29ರ ನಂತರ ನೀವು ವೃತ್ತಿಯಲ್ಲಿ ಏಳಿಗೆ ಹೊಂದುತ್ತೀರಿ. ಇಲ್ಲಿಯವರೆಗೆ ನೀವು ಹೇಳಿದ ಮಾತುಗಳನ್ನು ಯಾರೂ ಕೇಳಿಸಿಕೊಳ್ಳದಿದ್ದರೂ ಸಹ ಇಂದಿನಿಂದ ನಿಮ್ಮ ಅದೇ ಮಾತುಗಳು ಪ್ರಮುಖ ನಿರ್ಧಾರಗಳಾಗಿ ಮಾರ್ಪಡುತ್ತವೆ. ಕೆಲಸವಿಲ್ಲದ ಮಕರ ರಾಶಿಯವರಿಗೆ ಉದ್ಯೋಗಕ್ಕೆ ಸಂಬಂಧಿಸಿದ ಒಂದು ಹೊಸ ಸಂಕೇತ ದೊರೆಯಲಿದೆ. ಅದು ಹೊಸ ಕೆಲಸವಾಗಿರಬಹುದು ಅಥವಾ ಒಂದು ದೊಡ್ಡ ಅವಕಾಶವಾಗಿರಬಹುದು. ಅದು ನಿಮ್ಮ ದಿಕ್ಕು ಸರಿಯಾಗಿದೆ ಎಂಬುದರ ದೃಢೀಕರಣವಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡವು ಗಣನೀಯವಾಗಿ ಕಡಿಮೆಯಾಗುತ್ತದೆ. ನಿಮ್ಮ ಮೇಲೆ ಹೊರಿಸಲಾಗಿದ್ದ ಅನಗತ್ಯ ಆರೋಪಗಳು ದೂರವಾಗುತ್ತವೆ. ನಿಮಗೆ ಹಿಂದೆ ಅನ್ಯಾಯ ಮಾಡಿದವರು ಈಗ ನಿಮ್ಮ ಪರಿಶ್ರಮವನ್ನು ಗಮನಿಸಲು ಪ್ರಾರಂಭಿಸುತ್ತಾರೆ. ಆದರೆ ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕಾದ ವಿಷಯವೇನೆಂದರೆ, ನಿಮ್ಮ ಮನಸ್ಸಿನ ಗಾಯವು ಎಷ್ಟೇ ಆಳವಾಗಿದ್ದರೂ ಸಹ ಅದನ್ನು ಗುಣಪಡಿಸಿಕೊಳ್ಳಲು ನೀವು ಸಿದ್ಧರಿರಬೇಕು. ಮಕರ ರಾಶಿಯವರು ಪ್ರೀತಿಯ ವಿಷಯಕ್ಕೆ ಬಂದರೆ ಎಲ್ಲವನ್ನೂ ಸಂಪೂರ್ಣವಾಗಿ ಅರ್ಪಿಸುತ್ತಾರೆ. ಅರ್ಧಂಬರ್ಧ ಪ್ರೀತಿ ಅಥವಾ ಅರೆಮನಸ್ಸಿನ ನಂಬಿಕೆ ಎಂಬ ಪದಗಳು ನಿಮ್ಮ ನಿಘಂಟಿನಲ್ಲೇ ಇಲ್ಲ. ಅದಕ್ಕಾಗಿಯೇ ನಿಮ್ಮ ನೋವುಗಳು ಇಷ್ಟು ಆಳವಾಗಿವೆ. ಹಿಂದೆ ನೀವು ನಿಮ್ಮ ಹೃದಯವನ್ನು ಯಾರೋ ಒಬ್ಬರಿಗೆ ಸಂಪೂರ್ಣವಾಗಿ ನೀಡಿದ್ದೀರಿ ಅಥವಾ ಅಲ್ಲಿ ನಿಮ್ಮ ಮೌಲ್ಯವು ಕಡಿಮೆಯಾಗಿದೆ. ಆ ನೋವು ಇಂದಿಗೂ ನಿಮ್ಮೊಳಗೆ ಜೀವಂತವಾಗಿದೆ. ನಿಮ್ಮ ನಗುವಿನ ಹಿಂದಿರುವ ಗಾಯವು ನಿಮ್ಮೊಂದಿಗೆ ಮಾತನಾಡುತ್ತದೆ. ಆದರೆ ಏಪ್ರಿಲ್ 29ರ ನಂತರ ಆ ಗಾಯಕ್ಕೆ ಸರಿಯಾದ ಮದ್ದು ಸಿಗಲಿದೆ. ಕಳೆದುಹೋದ ಪ್ರೀತಿ ಮರಳಿ ಬರಬಹುದು, ಆದರೆ ಅದು ಅದೇ ಹಳೆಯ ರೂಪದಲ್ಲಿ ಇರುವುದಿಲ್ಲ. ಕೆಲವರಿಗೆ ಹೊಸ ವ್ಯಕ್ತಿಯ ಪ್ರವೇಶವಾಗಬಹುದು. ಇದರಿಂದ ಹಳೆಯ ಗಾಯಗಳು ಮಾಯವಾಗಲು ಆರಂಭವಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಇರುವವರಿಗೆ ಮಾತುಕತೆಯಲ್ಲಿದ್ದ ಅಡೆತಡೆಗಳು ದೂರವಾಗಿ ತಿಳುವಳಿಕೆ ಹೆಚ್ಚುತ್ತದೆ. ನೀವು ಯಾವ ಮಾತುಗಳನ್ನು ಕೇಳಿಸಿಕೊಳ್ಳಲು ಬಯಸುತ್ತಿದ್ದಿರೋ ಆ ಮಾತುಗಳು ಈಗ ನಿಮ್ಮ ಕಿವಿಗೆ ಬೀಳುತ್ತವೆ. ಇಲ್ಲಿ ಒಂದು ಸತ್ಯವನ್ನು ಸದಾ ನೆನಪಿನಲ್ಲಿಡಿ. ಈ ಹಂತದಲ್ಲಿ ನೀವು ಪ್ರೀತಿಗಾಗಿ ಬೇಡಬೇಡಿ, ಬದಲಾಗಿ ಪ್ರೀತಿಯನ್ನು ವಿವೇಚನೆಯಿಂದ ಆರಿಸಿ. ಏಕೆಂದರೆ ನೀವು ಬಯಸುವ ಪ್ರೀತಿಗಿಂತ ಹೆಚ್ಚಾಗಿ ನಿಮಗೆ ನಿಜವಾಗಿ ಬೇಕಾದ ಪ್ರೀತಿ ಈಗ ನಿಮ್ಮ ಸನಿಹದಲ್ಲಿದೆ. ಭಯವು ಯಾಕೆ ನಿಮ್ಮನ್ನು ಹಿಡಿದಿಟ್ಟಿದೆ ಮತ್ತು ಅದು ಹೇಗೆ ದೂರವಾಗುತ್ತದೆ ಎಂಬುದನ್ನು ಗಮನಿಸುವುದು ಕೂಡ ಅಷ್ಟೇ ಮುಖ್ಯ. ಈ ಮಕರ ರಾಶಿಯವರು ಹೊರಗಿನ ಜಗತ್ತಿಗೆ ಬಹಳ ಧೈರ್ಯವಂತರಾಗಿ ಕಂಡರೂ ಸಹ ಒಳಗಿನಿಂದ ಅತೀವವಾದ ಭಯದಲ್ಲಿ ಬದುಕುತ್ತಾರೆ.
ನಾಳೆ ಏನಾಗುತ್ತದೆಯೋ ಅದು ಕೆಟ್ಟದಾಗಿರುತ್ತದೆಯೇ ಎಂಬ ಆತಂಕ ನಿಮ್ಮನ್ನು ಕಾಡುತ್ತದೆ. ತಪ್ಪು ನಿರ್ಧಾರ ತೆಗೆದುಕೊಂಡರೆ ಮತ್ತೆ ಸೋಲಬೇಕಾಗಬಹುದು ಎಂಬ ಭಯ ನಿಮಗಿರುತ್ತದೆ. ಈ ಭಯವು ನಿಮ್ಮ ವೈರಿಯಲ್ಲ, ಬದಲಾಗಿ ನೀವು ಜೀವನದಲ್ಲಿ ಅತೀವವಾಗಿ ನೊಂದುಕೊಂಡಿದ್ದೀರಿ ಎಂಬುದರ ಸಂಕೇತವಷ್ಟೇ ಆಗಿದೆ. ಏಪ್ರಿಲ್ 28ರಿಂದ ಈ ಆತಂಕವು ಕಡಿಮೆಯಾಗಲು ತೊಡಗುತ್ತದೆ. ನೀವು ಇದ್ದಕ್ಕಿದ್ದಂತೆ ಮಹಾಶೂರರಾಗಿ ಬದಲಾಗದಿದ್ದರೂ ಸಹ ನೀವು ಕುಸಿಯುವುದಿಲ್ಲ ಎಂಬ ಬಲವಾದ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುತ್ತದೆ. ಈ ಹೊಸ ನಂಬಿಕೆಯು ನಿಮ್ಮ ಮುಖದಲ್ಲಿ ತಾನಾಗಿಯೇ ಎದ್ದು ಕಾಣುತ್ತದೆ ಮತ್ತು ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗುತ್ತದೆ. ನಿಮ್ಮ ಸುತ್ತಮುತ್ತಲಿರುವ ಜನರು ಕೂಡ ನಿಮ್ಮಲ್ಲಿ ಆಗುತ್ತಿರುವ ಈ ಬದಲಾವಣೆಯನ್ನು ಗಮನಿಸುತ್ತಾರೆ. ಇದು ನಿಮ್ಮ ಒಳಗಿನ ಮನಸ್ಸಿನಲ್ಲಿ ನಡೆಯುತ್ತಿರುವ ಯುದ್ಧ. ಹೊರಗಿನ ಜನರಿಗೆ ಇದು ಕಾಣುವುದಿಲ್ಲವಾದರೂ ಇದು ನಿಮ್ಮ ಬದುಕನ್ನು ಮೌನವಾಗಿ ಬದಲಿಸುತ್ತದೆ. ಮುಂಬರುವ ಈ 4 ದಿನಗಳು ಏಪ್ರಿಲ್ 28, 29, 30 ಮತ್ತು 30 ಮತ್ತು 31 ಸಾಮಾನ್ಯ ದಿನಗಳಲ್ಲ. ನಿಮ್ಮ ಜೀವನದ ಪಯಣದಲ್ಲಿ ಇಲ್ಲಿಯವರೆಗೆ ಒಂದು ಹಂತವಾಗಿದ್ದರೆ, ಇಂದಿನಿಂದ ಇನ್ನೊಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಿಮಗೆ ಯಾವುದೋ ಒಂದು ಫಲವನ್ನು ನೀಡುತ್ತದೆ. ನೀವು ಬಿಟ್ಟುಬಿಡುವ ಒಂದು ಸಣ್ಣ ಕೆಟ್ಟ ಹವ್ಯಾಸ ಕೂಡ ನಿಮ್ಮ ಬದುಕಿನಲ್ಲಿ ಭಾರೀ ಬದಲಾವಣೆಯನ್ನು ತರಬಲ್ಲದು. ಇಲ್ಲಿ ನಿಮ್ಮ ಹಣೆಬರಹವು ನಿಮಗೆ ಒಂದು ದೊಡ್ಡ ಅವಕಾಶವನ್ನು ನೀಡುತ್ತಿದೆ. ನೀವು ಭಯದಿಂದ ಅದನ್ನು ಕೈಬಿಡುತ್ತೀರೋ ಅಥವಾ ಧೈರ್ಯದಿಂದ ಅದನ್ನು ಅಪ್ಪಿಕೊಳ್ಳುತ್ತೀರೋ ಎಂಬುದು ಕೇವಲ ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಒಂದು ವಿಷಯವಂತೂ ಖಚಿತ, ಈ ಹಂತದ ನಂತರ ನೀವು ಹಳೆಯ ಮಕರ ರಾಶಿಯವರಾಗಿ ಉಳಿಯುವುದಿಲ್ಲ. ನಿಮ್ಮ ಆಲೋಚನಾ ಶೈಲಿ ಮತ್ತು ನಿಮ್ಮ ಜೀವನದ ಮೌಲ್ಯಗಳು ಬದಲಾಗುತ್ತವೆ. ನಿಮ್ಮ ಜೀವನದ ಹಾದಿಯೇ ಬದಲಾಗುತ್ತದೆ. ಇದು ನಿಮ್ಮ ಪಾಲಿನ ಮಹತ್ತರವಾದ ತಿರುವು. ನಿಮ್ಮ ವಿರುದ್ಧ ಕೇಳಿಬರುತ್ತಿದ್ದ ಮಾತುಗಳು ಹೇಗೆ ನಿಂತು ಹೋಗುತ್ತವೆ ಎಂಬುದನ್ನು ನೀವೇ ನೋಡಿ. ಮಕರ ರಾಶಿಯವರು ಯಾವಾಗಲೂ ತಮ್ಮ ವೈರಿಗಳಿಗಿಂತ ಹೆಚ್ಚಾಗಿ ತಮ್ಮ ಅದೃಷ್ಟದ ಕೊರತೆಯಿಂದ ನೊಂದಿರುತ್ತಾರೆ. ನಿಮ್ಮ ಎದುರು ನಗುನಗುತ್ತಾ ಮಾತನಾಡುತ್ತಿದ್ದವರು ಕೂಡ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ ಉದಾಹರಣೆಗಳಿವೆ. ನಿಮ್ಮ ಪರಿಶ್ರಮವನ್ನು ಕಡೆಗಣಿಸುವುದು ಎಂದರೆ ನಿಮ್ಮ ಯಶಸ್ಸನ್ನು ತಡೆಹಿಡಿಯುವುದು ಎಂದು ಅವರ ಭಾವನೆಯಾಗಿತ್ತು. ಅದು ನಿಮ್ಮ ತಪ್ಪಲ್ಲದಿದ್ದರೂ ಸಹ ನೀವು ಅನೇಕ ಬಾರಿ ಅನ್ಯಾಯಕ್ಕೆ ಒಳಗಾಗಿದ್ದೀರಿ. ಆದರೆ ನೀವು ಒಂದು ಕೆಲಸವನ್ನು ಮಾಡಿದ್ದೀರಿ. ನೀವು ಎಂದಿಗೂ ಎದುರು ಉತ್ತರ ನೀಡಲಿಲ್ಲ ಅಥವಾ ಸೇಡು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಲಿಲ್ಲ. ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಿರಿ. ಆ ಮೌನವೇ ಈಗ ನಿಮ್ಮ ಅತೀ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಏಪ್ರಿಲ್ 28ರ ನಂತರ ನಿಮ್ಮ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದವರ ಮನಸ್ಥಿತಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ. ಇಲ್ಲಿಯವರೆಗೆ ನಿಮ್ಮ ಮೇಲೆ ಆರೋಪ ಹೊರಿಸುತ್ತಿದ್ದವರು ಈಗ ನಿಮಗೆ ಉತ್ತರ ನೀಡಬೇಕಾದ ಅನಿವಾರ್ಯತೆಯಲ್ಲಿ ಇರುತ್ತಾರೆ. ನೀವು ಯಾವುದೇ ಆಕ್ರಮಣಕಾರಿ ಕೆಲಸ ಮಾಡುವ ಅಗತ್ಯವಿಲ್ಲ. ನಿಮ್ಮ ಕೆಲಸದಲ್ಲಿರುವ ಪ್ರಾಮಾಣಿಕತೆ ಮತ್ತು ನಿಷ್ಠೆಯೇ ನಿಮ್ಮ ಪರವಾಗಿ ಸಾಕ್ಷಿ ಹೇಳುತ್ತವೆ. ನಿಮ್ಮ ಬಗ್ಗೆ ಹರಡಲಾಗಿದ್ದ ಸುಳ್ಳುಗಳು ಈಗ ಅವರ ಮೇಲೆಯೇ ಹೊರೆಯಾಗಿ ಪರಿಣಮಿಸುತ್ತವೆ. ಕೆಲವರು ತಾವಾಗಿಯೇ ನಿಮ್ಮ ಬಳಿ ಬಂದು ನ್ಯಾಯದ ಬಗ್ಗೆ ಮಾತನಾಡುತ್ತಾರೆ. ಮಕರ ರಾಶಿಯವರು ನೆನಪಿಡಬೇಕಾದ ಅಂಶವೇನೆಂದರೆ, ನೀವು ಶಾಂತವಾಗಿದ್ದಾಗ ವಿಧಿಯು ನಿಮ್ಮ ಪರವಾಗಿ ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತದೆ. ನಿಮ್ಮ ಕುಟುಂಬದಲ್ಲಿನ ಭಿನ್ನಾಭಿಪ್ರಾಯಗಳು ಯಾಕೆ ಕಡಿಮೆಯಾಗುತ್ತವೆ ಎಂಬುದನ್ನು ಗಮನಿಸೋಣ. ಮಕರ ರಾಶಿಯವರ ಕೌಟುಂಬಿಕ ಜೀವನವು ಅಂದುಕೊಂಡಷ್ಟು ಸುಲಭವಲ್ಲ. ನೀವು ಕುಟುಂಬದ ಏಳಿಗೆಗಾಗಿ ಎಷ್ಟೇ ತ್ಯಾಗ ಮಾಡಿದರೂ ಸಹ ಅದನ್ನು ಗುರುತಿಸುವವರು ಕಡಿಮೆಯಾಗಿರಬಹುದು. ನಿಮ್ಮ ಹಿತದ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡ ಸಂದರ್ಭಗಳೂ ಇವೆ. ಇದರಿಂದಾಗಿ ನೀವು ಹೆಚ್ಚಾಗಿ ಮೌನಕ್ಕೆ ಶರಣಾಗುತ್ತೀರಿ ಅಥವಾ ಒಳಗೊಳಗೆ ಸಂಕಟಪಡುತ್ತೀರಿ. ಆದರೆ ಏಪ್ರಿಲ್ 28ರ ನಂತರ ಈ ಸನ್ನಿವೇಶವು ಬದಲಾಗಲಿದೆ. ಕುಟುಂಬದ ಸದಸ್ಯರಲ್ಲಿ ಒಂದು ರೀತಿಯ ಹೊಸ ತಿಳುವಳಿಕೆ ಮೂಡಲಿದೆ. ನೀವು ಇಲ್ಲಿಯವರೆಗೆ ಹೇಳಲು ಬಯಸಿದ್ದ ಅಸಲಿ ವಿಷಯಗಳನ್ನು ಅವರು ಕೇಳಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ನೋವು ಮತ್ತು ಪರಿಶ್ರಮಕ್ಕೆ ಅವರು ಈಗ ಹೆಚ್ಚಿನ ಬೆಲೆ ಕೊಡುತ್ತಾರೆ. ಇದು ರಾತ್ರೋರಾತ್ರಿಯಾಗುವ ಬದಲಾವಣೆಯಲ್ಲ. ನಿಧಾನವಾಗಿ ಮನೆಯಲ್ಲಿ ಮೂಡುವ ಶಾಂತಿಯು ಅನಗತ್ಯವಾದ ವಾದವಿವಾದಗಳನ್ನು ಕಡಿಮೆ ಮಾಡುತ್ತದೆ. ನೀವು ಸುಮ್ಮನಿರುವ ಸಂದರ್ಭಗಳು ಹೆಚ್ಚಾಗುತ್ತವೆ. ಆದರೆ ಈ ಮೌನವು ಶೂನ್ಯವಾಗಿರುವುದಿಲ್ಲ. ಬದಲಾಗಿ ಅದು ನೆಮ್ಮದಿಯಿಂದ ಕೂಡಿರುತ್ತದೆ. ಪ್ರತಿಯೊಂದು ಜಗಳದಲ್ಲೂ ಗೆಲ್ಲುವುದು ಮುಖ್ಯವಲ್ಲ, ಕೆಲವು ವಿಷಯಗಳನ್ನು ಬಿಟ್ಟುಕೊಡುವುದೇ ನಿಜವಾದ ಗೆಲುವು ಎಂಬುದು ನಿಮಗೆ ಅರ್ಥವಾಗುತ್ತದೆ. ಕನ್ನಡಿಯಂತೆ ಸ್ಪಷ್ಟವಾಗಿರುವ ನಿಮ್ಮ ನಿಲುವು ನಿಮ್ಮ ಕೌಟುಂಬಿಕ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇದಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ತೋರಿಸುತ್ತಿದ್ದ ಅಲಕ್ಷ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಮಕರ ರಾಶಿಯವರು ತಮ್ಮ ದೇಹ ಮತ್ತು ಆರೋಗ್ಯಕ್ಕೆ ಯಾವಾಗಲೂ ಕೊನೆಯ ಆದ್ಯತೆಯನ್ನು ನೀಡುತ್ತಾರೆ. ಮೊದಲು ಕೆಲಸ, ನಂತರ ಜವಾಬ್ದಾರಿ ಮತ್ತು ಕೊನೆಯಲ್ಲಿ ಇತರರ ಅಗತ್ಯಗಳು. ಇದು ನಿಮ್ಮ ದಿನಚರಿಯಾಗಿದೆ. ಆದರೆ ಇದು ನಿಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ.
ಸಣ್ಣಪುಟ್ಟ ತೊಂದರೆಗಳು ದೊಡ್ಡದಾಗಿ ಬೆಳೆಯುವ ಸಾಧ್ಯತೆ ಇರುತ್ತದೆ. ಸರಿಯಾಗಿ ನಿದ್ದೆ ಬಾರದಿರುವುದು, ಪದೇ ಪದೇ ಆಯಾಸವಾಗುವುದು ಮತ್ತು ಮನಸ್ಸಿನ ಮೇಲೆ ಭಾರವಿರುವುದು ಇವೆಲ್ಲವೂ ನಿಮ್ಮ ದೇಹವು ನೀಡುತ್ತಿರುವ ಮುನ್ಸೂಚನೆಗಳಾಗಿವೆ. ಆದರೆ ನೀವು ಅದನ್ನು ನಿರ್ಲಕ್ಷಿಸುತ್ತಿದ್ದೀರಿ. ಏಪ್ರಿಲ್ 29ರಿಂದ ಈ ಬಗ್ಗೆ ನೀವು ಜಾಗೃತವಾಗಲಿದ್ದೀರಿ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಎಂದರೆ ಕೇವಲ ಔಷಧಿ ತೆಗೆದುಕೊಳ್ಳುವುದಲ್ಲ, ನಿಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ತಂದುಕೊಳ್ಳುವುದು. ನಿಮ್ಮ ದೇಹವು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಬದುಕಿನ ಸಂಗಾತಿ ಎಂಬ ಸತ್ಯವನ್ನು ನೀವು ಈ ಸಮಯದಲ್ಲಿ ಅರಿತುಕೊಳ್ಳುತ್ತೀರಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಯವು ಯಾಕೆ ಕಡಿಮೆಯಾಗುತ್ತದೆ ಮತ್ತು ಧೈರ್ಯವು ಹೇಗೆ ಮರುಕಳಿಸುತ್ತದೆ ಎಂಬುದರ ಬಗ್ಗೆ ಗಮನಹರಿಸಿ. ಮಕರ ರಾಶಿಯವರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಗಂಭೀರವಾಗಿ ಕಾಣುತ್ತಾರೆ. ಆದರೆ ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ನಾನು ಮಾಡಿದ್ದು ಸರಿಯೋ ಅಥವಾ ತಪ್ಪೋ ಎಂಬ ಭಯ ನಿಮ್ಮನ್ನು ಕಾಡುತ್ತದೆ. ನಿಮ್ಮ ಹಳೆಯ ಕಹಿ ಅನುಭವಗಳು ನಿಮ್ಮನ್ನು ಹಿಂದಕ್ಕೆ ಎಳೆಯುತ್ತವೆ. ಮತ್ತೆ ತಪ್ಪು ಮಾಡಬಾರದು ಮತ್ತು ಮತ್ತೆ ನೋವು ಅನುಭವಿಸಬಾರದು ಎಂಬ ಎಚ್ಚರಿಕೆಯು ಏಪ್ರಿಲ್ 29 ಅಥವಾ 30ನೇ ತಾರೀಖಿನ ವೇಳೆಗೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ. ಈಗ ನೀವು ಆತುರಪಟ್ಟು ಯಾವುದೇ ಹೆಜ್ಜೆ ಇಡುವುದಿಲ್ಲ, ಆದರೆ ಹೆದರಿ ಹಿಂದೆ ಸರಿಯುವುದೂ ಇಲ್ಲ. ಈ ರೀತಿಯ ಸಮತೋಲನವೇ ನಿಮ್ಮ ಅತೀ ದೊಡ್ಡ ಬಲವಾಗಲಿದೆ. ಈ ಸಮಯದಲ್ಲಿ ನೀವು ಆಡುವ ಪ್ರತಿಯೊಂದು ಮಾತಿಗೂ ಮತ್ತು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಹೆಚ್ಚಿನ ತೂಕವಿರುತ್ತದೆ. ಇದು ನಿಮ್ಮಲ್ಲಿ ಮೂಡಿರುವ ಒಂದು ರೀತಿಯ ಪ್ರಬುದ್ಧತೆಯಾಗಿದೆ. ನೀವು ಇಲ್ಲಿಯವರೆಗೆ ದೇವರನ್ನು ಪ್ರಶ್ನಿಸುತ್ತಿದ್ದಿರಿ, ಈಗ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿದೆ. ಮಕರ ರಾಶಿಯವರು ದೈವಭಕ್ತರಾಗಿದ್ದರೂ ಸಹ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡದಿದ್ದರೂ ನನಗೇಕೆ ಇಷ್ಟು ಕಷ್ಟ ಎಂದು ದೇವರನ್ನು ಪ್ರಶ್ನಿಸಿದ ಅದೆಷ್ಟೋ ಸಂದರ್ಭಗಳಿವೆ. ಈ ನೋವಿನಿಂದಾಗಿ ನಿಮ್ಮ ದೈವನಂಬಿಕೆಯು ಸಣ್ಣದಾಗಿ ಅಲುಗಾಡಿರಬಹುದು. ಆದರೆ ಈ ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ನಿಮಗೆ ಒಂದು ಸತ್ಯದ ಅರಿವಾಗುತ್ತದೆ. ದೈವವು ವಿಳಂಬ ಮಾಡಬಹುದು, ಆದರೆ ಎಂದಿಗೂ ನ್ಯಾಯವನ್ನು ನಿರಾಕರಿಸುವುದಿಲ್ಲ. ನಿಮಗೆ ಸಂಭವಿಸಿದ ಪ್ರತಿಯೊಂದು ಅನುಭವವೂ ನಿಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲೆಂದೇ ದೈವವು ನೀಡಿದ್ದಾಗಿದೆ. ಈಗ ಆ ನಂಬಿಕೆಯು ನಿಮ್ಮಲ್ಲಿ ಮರುಕಳಿಸುತ್ತದೆ. ಆದರೆ ಅದು ಕೇವಲ ಬೇಡಿಕೆಯ ರೂಪದಲ್ಲಿ ಇರುವುದಿಲ್ಲ, ಬದಲಾಗಿ ಧನ್ಯವಾದ ಹೇಳುವ ಭಾವನೆಯಲ್ಲಿ ಇರುತ್ತದೆ. ಇಂತಹ ಉನ್ನತ ಮಟ್ಟದ ನಂಬಿಕೆಯು ನಿಮಗೆ ಅಪಾರವಾದ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳು ಯಾಕೆ ವಿಳಂಬವಾಗಿದ್ದವು? ಮನೆಯಲ್ಲಿ ಹಬ್ಬದ ವಾತಾವರಣ ಅಥವಾ ಸಂತೋಷವು ಪೂರ್ಣ ಪ್ರಮಾಣದಲ್ಲಿ ಬಂದಿರಲಿಲ್ಲ. ಒಂದು ಶುಭ ಸುದ್ದಿಯನ್ನು ಕೇಳಲು ನೀವು ಕಾತರದಿಂದ ಕಾಯುತ್ತಿದ್ದೀರಿ. ಈ ನಿರೀಕ್ಷೆಯು ಕೇವಲ ಒಂದು ದಿನದ್ದಲ್ಲ, ಬಹಳ ದಿನಗಳಿಂದ ನೀವು ಇದಕ್ಕಾಗಿ ಕಾಯುತ್ತಿದ್ದೀರಿ. ಆದರೆ ಈಗ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆರಂಭವಾಗಿದೆ. ಮಂಗಳಕರ ಕಾರ್ಯಗಳು ಎಂದರೆ ಕೇವಲ ಮದುವೆ ಮಾತ್ರವಲ್ಲ, ಮಕ್ಕಳ ಶಿಕ್ಷಣದ ಯಶಸ್ಸು, ಹೊಸ ಮನೆಯ ಖರೀದಿ, ಹೊಸ ಉದ್ದಿಮೆಯ ಆರಂಭ ಅಥವಾ ಕುಟುಂಬಕ್ಕೆ ಗೌರವ ತರುವ ಯಾವುದೇ ಘಟನೆಯಾಗಿರಬಹುದು. ಇಲ್ಲಿಯವರೆಗೆ ಅಡ್ಡಿಯಾಗಿದ್ದ ಅನುಮಾನಗಳು ಮತ್ತು ಮಾತುಗಳು ಈಗ ನಿಧಾನವಾಗಿ ಮರೆಯಾಗುತ್ತಿವೆ. ಮನೆಯಲ್ಲಿರುವ ಹಿರಿಯರ ನಿಲುವುಗಳಲ್ಲಿ ಬದಲಾವಣೆ ಕಂಡುಬರಬಹುದು ಮತ್ತು ಅಸಾಧ್ಯವೆಂದು ಭಾವಿಸಿದ್ದ ಕೆಲಸಗಳು ಸುಲಭವಾಗುತ್ತವೆ. ಇದೆಲ್ಲವೂ ದೇವರ ಕೃಪೆಯು ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ ಎಂಬುದರ ಸಂಕೇತವಾಗಿದೆ. ನಿಮ್ಮ ಮನೆಯಲ್ಲಿ ಬೆಳಗುವ ದೀಪದ ಪ್ರಭೆಯೂ ಹೆಚ್ಚಾಗಲಿದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಲಿದೆ. ಹಳೆಯ ಕಹಿ ನೆನಪುಗಳು ಅಥವಾ ಗಡುವುಗಳು ನಿಮ್ಮನ್ನು ಕಾಡದಿರುವುದು ಒಂದು ಒಳ್ಳೆಯ ಲಕ್ಷಣವಾಗಿದೆ. ಈ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಆದರೆ ಯಾವುದನ್ನೂ ನಿರ್ಲಕ್ಷಿಸಬೇಡಿ. ಸರಿಯಾದ ಸಮಯವು ಈಗ ನಿಮ್ಮ ಅತಿ ಹತ್ತಿರದಲ್ಲಿದೆ. ಸ್ಥಗಿತಗೊಂಡಿದ್ದ ಚಲನೆಯು ಈಗ ವೇಗ ಪಡೆದುಕೊಳ್ಳಲಿದೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಅಡೆತಡೆಗಳು ಎದುರಾಗಿದ್ದವು. ದಾಖಲೆಗಳ ಸಮಸ್ಯೆ ಅಥವಾ ಕೌಟುಂಬಿಕ ಆಸ್ತಿ ವಿವಾದಗಳು ನಿಮ್ಮ ನೆಮ್ಮದಿಯನ್ನು ಹಾಳುಮಾಡಿರಬಹುದು. ಕೆಲವರಿಗೆ ಭೂಮಿಯನ್ನು ಖರೀದಿಸುವ ಆಸೆಯಿದ್ದರೂ ಅದು ಸಾಧ್ಯವಾಗುತ್ತಿರಲಿಲ್ಲ ಅಥವಾ ಮನೆ ಖರೀದಿಸುವ ಹಂತದಲ್ಲಿ ಅದು ಕೈಜಾರಿ ಹೋಗಿರಬಹುದು. ಇವೆಲ್ಲವೂ ಗ್ರಹಗತಿಗಳ ಪ್ರಭಾವದಿಂದ ನಡೆಯುತ್ತಿದ್ದವು, ಆದರೆ ಈಗ ಆ ಕಾಲ ಮುಗಿದಿದೆ. ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಈ ದಿಕ್ಕಿನಲ್ಲಿ ಒಂದು ಚಲನೆ ಆರಂಭವಾಗಲಿದೆ. ಇದು ತಕ್ಷಣವೇ ನಿಮಗೆ ದೊಡ್ಡ ಲಾಭವನ್ನು ನೀಡದಿದ್ದರೂ ಸಹ ಮುಚ್ಚಿಹೋಗಿದ್ದ ಹಾದಿಗಳನ್ನು ತೆರೆಯುತ್ತದೆ. ಚರ್ಚೆಗಳು ಮತ್ತು ಮಾತುಕತೆಗಳು ಶುಭವಾಗಿ ಮುಗಿಯಲಿವೆ. ಆಸ್ತಿ ವಿಷಯಗಳಲ್ಲಿ ಈ ಸಮಯದಲ್ಲಿ ಯಾವುದೇ ಹಠದ ನಿರ್ಧಾರ ಬೇಡ. ತಾಳ್ಮೆಯಿಂದ ಇರುವುದು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತದೆ. ದೀರ್ಘಕಾಲದಿಂದ ನಿಮ್ಮದಲ್ಲದ ಹೊಣೆಯನ್ನು ನೀವು ಹೊತ್ತುಕೊಂಡಿದ್ದೀರಿ. ಈಗ ನಿಮ್ಮ ಅಸಲಿ ಹಕ್ಕು ನಿಮಗೆ ತಲುಪಲಿದೆ. ನಿಮ್ಮೊಳಗಿನ ಅದಮ್ಯ ಶಕ್ತಿಯನ್ನು ನೀವು ಯಾಕೆ ಗುರುತಿಸಿರಲಿಲ್ಲ? ಮಕರ ರಾಶಿಯವರು ಹೊರಗೆ ಬಹಳ ಗಟ್ಟಿಯಾಗಿ ಕಂಡರೂ ಸಹ ಒಳಗಿನಿಂದ ನನ್ನಿಂದ ಇದು ಸಾಧ್ಯವೇ ಎಂದು ಸಂಶಯ ಪಡುತ್ತಾರೆ. ಈ ಸ್ವಯಂ ಅನುಮಾನವು ನಿಮ್ಮ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತಿತ್ತು.
ಸತ್ಯವೇನೆಂದರೆ ನೀವು ನಿಮ್ಮ ಅಸಲಿ ಶಕ್ತಿಯನ್ನು ಎಂದಿಗೂ ಪೂರ್ಣವಾಗಿ ಬಳಸಿಲ್ಲ. ಯಾರೋ ಒಬ್ಬರು ಮಾಡಿದ ಸಣ್ಣ ಟೀಕೆ ಅಥವಾ ಒಂದು ಪ್ರಶ್ನೆಯು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿತ್ತು. ಆದರೆ ಇಂದಿನಿಂದ ಅದು ಬದಲಾಗುತ್ತದೆ. ನಿಮ್ಮ ವ್ಯಕ್ತಿತ್ವದ ಪ್ರಭೆ ಹೆಚ್ಚಾಗುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಹೆಚ್ಚಿನ ಧೈರ್ಯವನ್ನು ಪ್ರದರ್ಶಿಸುತ್ತೀರಿ. ಇದು ಅಹಂಕಾರವಲ್ಲ, ಇದು ನಿಮ್ಮ ನೈಜವಾದ ಆಂತರಿಕ ಶಕ್ತಿಯಾಗಿದೆ. ನೀವು ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಇಂದಿನಿಂದ ನಿಲ್ಲಿಸುತ್ತೀರಿ. ನೀವು ನಿಮ್ಮದೇ ಆದ ವಿಶಿಷ್ಟ ಹಾದಿಯಲ್ಲಿ ಸಾಗಲು ಆರಂಭಿಸುತ್ತೀರಿ. ಇದೇ ನಿಜವಾದ ಯಶಸ್ಸು. ಕೆಲವು ಸಂಬಂಧಗಳು ಮುರಿಯಬಹುದು ಅಥವಾ ಕೆಲವು ಇನ್ನಷ್ಟು ಗಟ್ಟಿಯಾಗಬಹುದು ಎಂಬ ಸನ್ನಿವೇಶ ಎದುರಾದಾಗ ಮಕರ ರಾಶಿಯವರು ಯಾವ ಬಂಧವನ್ನು ಬಿಡಲು ಇಷ್ಟಪಡುವುದಿಲ್ಲ, ಏಕೆಂದರೆ ಪ್ರತಿಯೊಂದು ಸಂಬಂಧದಲ್ಲೂ ನಿಮ್ಮ ತ್ಯಾಗ ಮತ್ತು ನೆನಪುಗಳು ಅಡಗಿರುತ್ತವೆ. ಆದರೆ ಈಗ ಆ ಸಂಬಂಧಗಳು ಪರೀಕ್ಷೆಗೆ ಒಳಪಡಲಿವೆ. ಕೆಲವು ಬಂಧಗಳು ಮಾತುಗಳ ಮೂಲಕ ಗಟ್ಟಿಯಾದರೆ ಕೆಲವು ಮೌನವಾಗಿಯೇ ದೂರವಾಗುತ್ತವೆ. ಇದು ಆರಂಭದಲ್ಲಿ ನೋವು ನೀಡಬಹುದು, ಆದರೆ ನಿಮ್ಮ ಬೆಳವಣಿಗೆಗೆ ಇದು ಅನಿವಾರ್ಯವಾಗಿದೆ. ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಅಥವಾ ಕುಗ್ಗಿಸುವ ಸಂಬಂಧಗಳನ್ನು ಹಿಡಿದಿಟ್ಟುಕೊಳ್ಳುವುದು ನಿಮ್ಮ ಶಕ್ತಿಯಲ್ಲ. ಕೆಲವು ವ್ಯಕ್ತಿಗಳು ದೂರ ಹೋದರೆ ಮಾತ್ರ ನೀವು ಬದುಕಿನಲ್ಲಿ ಮುಂದಕ್ಕೆ ಸಾಗಲು ಸಾಧ್ಯ ಎಂಬ ಸತ್ಯವನ್ನು ನೀವು ಮನಗಾಣುತ್ತೀರಿ. ಇದು ಸ್ವಾರ್ಥವಲ್ಲ, ಇದು ನಿಮ್ಮ ಅಸ್ತಿತ್ವದ ಅವಶ್ಯಕತೆಯಾಗಿದೆ. ಮಕರ ರಾಶಿಯವರ ಜೀವನದಲ್ಲಿ ಈ ಘಟ್ಟವು ಅತ್ಯಂತ ನಿರ್ಣಾಯಕವಾದುದಾಗಿದೆ. ಇದು ಒಂದು ಅಧ್ಯಾಯದ ಅಂತ್ಯ ಮತ್ತು ಮತ್ತೊಂದು ಶುಭಾರಂಭದ ಮುನ್ನುಡಿಯಾಗಿದೆ. ನೀವು ಇಲ್ಲಿಯವರೆಗೆ ಹೇಗೆ ಇದ್ದೀರಿ ಮತ್ತು ಹೇಗೆ ಆಲೋಚಿಸುತ್ತಿದ್ದೀರಿ ಎಂಬ ಹಂತವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇಂದಿನಿಂದ ನಿಮ್ಮ ಅಗತ್ಯಗಳನ್ನು ಯಾರೂ ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಈ ಬದಲಾವಣೆಯು ಒಮ್ಮೆಗೆ ಸಂಭವಿಸದಿದ್ದರೂ ಸಹ ಇಂದಿನಿಂದ ಅದರ ಪಯಣ ಶುರುವಾಗುತ್ತದೆ. ನಿಮ್ಮ ಜೀವನವು ಈಗ ಸ್ಪಷ್ಟತೆಯಿಂದ ಕೂಡಿರುತ್ತದೆ ಮತ್ತು ಆತ್ಮವಿಶ್ವಾಸದಿಂದ ತುಂಬಿರುತ್ತದೆ. ಭೂತಕಾಲವು ನಿಮ್ಮನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದೆಲ್ಲವೂ ಮಕರ ರಾಶಿಯವರಿಗೆ ದೈವ ನೀಡಿದ ದೊಡ್ಡ ಉಡುಗೊರೆಯಾಗಿದೆ. ಮಕರ ರಾಶಿಯ ಅಧಿಪತಿ ಸಾಕ್ಷಾತ್ ಶನಿದೇವರು. ಶನಿಯು ಮಕರ ರಾಶಿಯವರಿಗೆ ತನ್ನ ಒಂದು ಪ್ರಮುಖ ಸಂಚಾರವನ್ನು ಪೂರ್ಣಗೊಳಿಸಿರುವುದರಿಂದ ಈ 4 ದಿನಗಳಲ್ಲಿ ನೀವು ಮಾಡಬೇಕಾದ ದೈವಿಕ ಪರಿಹಾರಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಮಂಗಳವಾರದಂದು ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಶನಿ ದೋಷದ ಪ್ರಭಾವವನ್ನು ತಗ್ಗಿಸಲು ಅತ್ಯಂತ ಶುಭದಾಯಕವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯು ನಿಮಗೆ ಹೆಚ್ಚಿನ ಧೈರ್ಯ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಅದೇ ರೀತಿ ಬುಧವಾರದಂದು ಗಣಪತಿ ಮತ್ತು ಮಹಾವಿಷ್ಣುವಿನ ಪೂಜೆ ಶ್ರೇಷ್ಠವಾದುದು. ಮುಂಜಾನೆ ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನು ಓದುವುದು ಅಥವಾ ವಿನಾಯಕನಿಗೆ ಗರಿಕೆ ಅರ್ಪಿಸುವುದು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ವಿಷ್ಣುವಿನ ಆರಾಧನೆಯು ನಿಮ್ಮ ವೃತ್ತಿ ಬದುಕಿನಲ್ಲಿ ದೊಡ್ಡ ಪ್ರಗತಿಯನ್ನು ತರುತ್ತದೆ. ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯ ಸ್ಮರಣೆಯು ನಿಮಗೆ ಅಪಾರವಾದ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶನಿಯಾಗಿರುವುದರಿಂದ ಮಂಗಳವಾರ ಅಥವಾ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳು ಮತ್ತು ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸುವುದು ಅತ್ಯಂತ ಶುಭಫಲವನ್ನು ನೀಡುತ್ತದೆ. ಓಂ ಶ್ರೀ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ನಿಮಗೆ ಅದೃಷ್ಟ, ಸಮೃದ್ಧಿ ಮತ್ತು ದೈವಿಕ ರಕ್ಷಣೆಯನ್ನು ನೀಡುತ್ತದೆ. ಇದರಿಂದ ಶತ್ರುಗಳ ಮೇಲೆ ಜಯ ಲಭಿಸುತ್ತದೆ. ಶುಕ್ರವಾರದಂದು ಮಹಾಲಕ್ಷ್ಮಿಗೆ ಹಸುವಿನ ತುಪ್ಪದ ದೀಪ ಹಚ್ಚುವುದರಿಂದ ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತವೆ. ಈಗ ಶನಿಯು ನಿಮ್ಮನ್ನು ಆಳುತ್ತಿರುವ ಕಾರಣದಿಂದ ಈ ದಿನಗಳಲ್ಲಿ ಬಡವರಿಗೆ ಅಥವಾ ಅಶಕ್ತರಿಗೆ ಅನ್ನದಾನ ಮಾಡುವುದು ಬಹಳ ಮುಖ್ಯ. ಆಹಾರ ಅಥವಾ ಬಟ್ಟೆಗಳನ್ನು ದಾನ ಮಾಡುವುದು ಶನಿ ದೇವರಿಗೆ ಅತ್ಯಂತ ಪ್ರಿಯವಾದುದು. ಈಗ ನೀವು ಈ ಮಾಹಿತಿಯ ಅಂತ್ಯಕ್ಕೆ ಬಂದಿದ್ದೀರಿ. ಇಷ್ಟೊಂದು ತಾಳ್ಮೆಯಿಂದ ಇದನ್ನು ಆಲಿಸಿರುವುದು ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಲು ನೀವು ಸಿದ್ಧರಾಗಿದ್ದೀರಿ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಹೇಳಲಾದ ಮಾತುಗಳು ಕೇವಲ ಭರವಸೆಗಾಗಿಯಲ್ಲ, ನಿಮ್ಮ ಜೀವನದ ವಾಸ್ತವವನ್ನು ಅರಿತುಕೊಳ್ಳಲು ನೀಡಿದ ಮಾರ್ಗದರ್ಶನವಾಗಿದೆ. ಮಕರ ರಾಶಿಯವರು ಬಹಳ ದೀರ್ಘಕಾಲದಿಂದ ಮೌನವಾಗಿ ಅನ್ಯಾಯವನ್ನು ಸಹಿಸಿಕೊಂಡಿದ್ದ ಹಂತ ಈಗ ಮುಕ್ತಾಯವಾಗುತ್ತಿದೆ. ಏಪ್ರಿಲ್ 28ರಿಂದ ನಿಮ್ಮ ಆಲೋಚನಾ ಶಕ್ತಿಯೂ ಬದಲಾಗುತ್ತದೆ ಮತ್ತು ನಿಮ್ಮ ನಿರ್ಧಾರಗಳು ವಜ್ರದಂತೆ ಗಟ್ಟಿಯಾಗುತ್ತವೆ. ನಿಮ್ಮ ಬದುಕಿನಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಇದು ಒಂದೇ ಕ್ಷಣದಲ್ಲಿ ನಡೆಯುವ ಚಮತ್ಕಾರವಲ್ಲದಿದ್ದರೂ ಸಹ ನಿಮ್ಮ ಬದುಕನ್ನು ಶಾಶ್ವತವಾಗಿ ಬದಲಿಸುವ ಪ್ರಯಾಣವು ಇಂದಿನಿಂದ ಶುರುವಾಗಲಿದೆ. ಈ ವಿಡಿಯೋದಲ್ಲಿರುವ ಯಾವುದಾದರೂ ಒಂದು ಮಾತು ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದೆ ಎಂದು ನಿಮಗೆ ಅನಿಸಿದರೆ ಅದನ್ನು ದೈವ ನೀಡಿದ ಒಂದು ಸಂಕೇತವೆಂದೇ ಭಾವಿಸಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಆ ದೈವವು ನಿಮ್ಮನ್ನು ಸದಾ ಕಾಪಾಡಲಿ.